ಅವ್ರ ಕ್ಲೋಸ್ ಫ್ರೆಂಡ್ ಯಾರು? ಕ್ಲೋಸ್ ಫ್ರೆಂಡ್ ಅಂದ್ರೆ ನನ್ನ ಅಕ್ಕ ಅಂತ ಹೇಳ್ತೀನಿ. ನಾನು ಅಕ್ಕ ತಂಗಿ ಅಂತರ ಯಾವಾಗ್ಲೂ ಇದ್ರೆ ಎಲ್ಲರ ಕಿತ್ತಾಡ್ಕೊಂಡು. ಸೊ ಕನ್ನಡ ರಿಯಾಲಿಟಿ ಶೋ, ಹಿಂದಿ ರಿಯಾಲಿಟಿ ಶೋ, ಇದನ್ನ ಎರಡನ್ನ ಕಂಪೇರ್ ಮಾಡಿದಾಗ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕಷ್ಟ ಆಯ್ತು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಕನ್ನಡ ರಿಯಾಲಿಟಿ ಶೋಸ್ ಅಲ್ಲಿ ಹಾಡ್ತಿದ್ವಿ, ನಮ್ದೇ ಭಾಷೆ ಆಗಿತ್ತು. ಅಲ್ಲಿ ಸೊ ಲೇಟ್ ನೈಟ್ ಕೂತು ಲಿರಿಕ್ಸ್ ಬರೀತಿದ್ವಿ. ಸೊ ಅದೆಲ್ಲ ತುಂಬಾ ಶ್ರಮ ಎಲ್ಲ ನಾವು ಪಡ್ತಿದ್ವಿ. ರಿಹರ್ಸಲ್ಸ್ಗೆ ಹೋಗೋದು. ಮುದುಕಿಯಾದರೆ ನಂತೆ ಇನ್ನೂ ಇರಾಕಿ ನನ್ನ ಮಗನ 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 ಮದುವೆ. ಹಾಗೆ ಸೋನಿಯಲ್ಲೂ ಹಾಗೆ ನಾನು ಅಂದ್ರೆ ಅಲ್ಲಿ ಸಾಂಗ್ ಬಗ್ಗೆ ಆಗಿರ್ಬೋದು, ಮತ್ತೆ ಅಲ್ಲೂ ನಾನು ಸ್ವಲ್ಪ ಅವ್ರ ಕ್ಲೋಸ್ ಫ್ರೆಂಡ್ ಯಾರು? ಕ್ಲೋಸ್ ಫ್ರೆಂಡ್ ಅಂದ್ರೆ ನನ್ನ ಅಕ್ಕ ಅಂತ ಹೇಳ್ತೀನಿ. ಬಿಕಾಸ್ ನಾನು ಅಕ್ಕ ತಂಗಿ ಅಂತರ ಯಾವಾಗ್ಲೂ ಇದ್ರೆ ಎಲ್ಲರ ಕಿತ್ತಾಡ್ಕೊಂಡು ಜಗಳ ಅದು ಆಬ್ವಿಯಸ್ಲಿ ಅಲ್ವಾ. ಬಟ್ ನಾವ್ ಹಂಗಿಲ್ಲ. ಸೊ ಬೆಸ್ಟ್ ಫ್ರೆಂಡ್ಸ್ ತರ ಇದೀವಿ. ಸೊ ನಾವ್ ಕಿತ್ತಾಡೋದೇ ಇಲ್ಲ. ಅಪ್ಪ ಅಮ್ಮ ಏನೋ ಪಾರ್ಶಾಲಿಟಿ ಅವ್ರು ಮಾಡೋದೇ ಇಲ್ಲ. ಆಕ್ಚುಲಿ ಸೇಮ್ ತಗೊಂಡ್ ಹೋಗ್ತಾರೆ. ಸೊ ಇಬ್ರು ಸೇಮ್ ಅವ್ರು ಟ್ರೀಟ್ ಮಾಡ್ತಾರೆ. ನಂಗೇನೋ ತಂದ್ರೆ ಅವಳಿಗೂ ತಂದಿರ್ತಾರೆ. ಸೊ ಆ ತರ ಪಾರ್ಶಾಲಿಟೀಸ್ ಅಪ್ಪ ಅಮ್ಮನೂ ಮಾಡಲ್ಲ, ನಾವು ಅನ್ಕೊಳಲ್ಲ. ಅವಳಿಗೆ ಹೀಗೆ ನಂಗೆ ಹೀಗೆ ಅಂತೆಲ್ಲ ಅನ್ಕೊಳಲ್ಲ. ನಾವಿಬ್ರು ಫುಲ್ ಅಂದ್ರೆ ಅಕ್ಕ ತಂಗಿ ಜಗಳ ಇದೆಲ್ಲ ಇಲ್ಲ. ನಾವು ಫ್ರೆಂಡ್ಸ್ ತರ ಫುಲ್ ಕ್ಲೋಸ್ ಆಗಿ ಚಂದ. ಯಾವತ್ತೂ ಜಗಳ ಆಡಿದ್ದೇ ಇಲ್ಲ. ಒಂದ್ ಕೋಪ ಜಗಳ 2 ದಿನ ಮಾತು, 1 ದಿನ ಮಾತು ಬಿಟ್ಟಿದ್ದು ಅಂತ ಆತರ ಅಂತೂ ಇಲ್ಲ. ನಾವು ಮಾತು ಬಿಟ್ಟು ಇರೋದೆಲ್ಲ ಸಾಧ್ಯನೇ ಇಲ್ಲ ನಮ್ಗೆ. ಓಕೆ. ಸೊ ಇವಾಗ ಹಿಂದಿ ರಿಯಾಲಿಟಿ ಶೋ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಇವಾಗ ಹಿಂದಿ ರಿಯಾಲಿಟಿ ಶೋ ಅಂತ ಹೋದಾಗ ಅಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಜಡ್ಜ್ಗಳಿದ್ರು ನಿಮ್ಮ ಎದುರುಗಡೆ. ಸೊ ಅದೊಂದು ಸ್ಟೇಜ್ ನಿಮ್ಗೆ ತುಂಬಾ ಹೊಸತ್ತು. ಸೊ ಸ್ಟೇಜ್ ಮೇಲೆ ಹೋಗಿ ಒಂದು ಆಡಿಷನ್ ಕೊಡ್ತೀರಾ ಫೈನಲ್ ರೌಂಡ್ ಅಂತ ಬಂದಾಗ. ಸೊ ಆ ಮೂಮೆಂಟ್ ಹೆಂಗಿತ್ತು? ಅದು ಆಕ್ಚುಲಿ ಸ್ಟುಡಿಯೋ ರೌಂಡ್ ಆಯ್ತು. ಆಮೇಲೆ ಲಾಸ್ಟ್ ಮೆಗಾ ರೌಂಡ್ ಅಲ್ಲಿ ನೇಹಾ ಕಕ್ಕರ್ ಮೇಡಮ್ ಕೂತಿದ್ರು, ಹಾಗೆ ಎಲ್ಲ ಮೆಂಟರ್ಸ್ ಇದ್ರು. ಸೊ ಹೊಸ ಸ್ಟೇಜ್, ನಾನು ಅವ್ರನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಸೊ ನಂಗೆ ಫುಲ್ ಖುಷಿ ಇತ್ತು. ಅಂದ್ರೆ ಹಾಡುವಾಗ ಆ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಹಾಡ್ತಾ ಇದ್ದೀನಿ ಅಂದ್ರೆ ಅದೊಂದು ನ್ಯಾಷನಲ್ ಪ್ಲಾಟ್ಫಾರ್ಮ್, ಸ್ಟೇಟ್ ವೈಸ್ ಸೆಲೆಕ್ಷನ್ ಆಗುತ್ತೆ. ಸೊ ಅದರಲ್ಲಿ ನಾನು ಹಾಡ್ತಾ ಇದ್ದೀನಿ ಅಂತ ನಂಗೆ ತುಂಬಾ ಖುಷಿ ಇತ್ತು. ಹಾಗೆ ಅಲ್ಲಿ ಆಮೇಲೆ ಸೆಲೆಕ್ಟ್ ಆದ ಮೂಮೆಂಟ್ ಅಂತೂ ಫುಲ್ ಖುಷಿ ಕೊಟ್ಟಿದೆ ನಂಗೆ. ಸೆಲೆಕ್ಟ್ ಆದ ಮೂಮೆಂಟ್ ಅದನ್ನ ನಾನು ಯಾವತ್ತೂ ಮರೆಯಲ್ಲ, ಅಷ್ಟು ಖುಷಿ ಕೊಟ್ಟಿದೆ. ಸೊ ತುಂಬಾ ಚೆನ್ನಾಗಿತ್ತು ಅವತ್ತು ಎಕ್ಸ್ಪೀರಿಯನ್ಸ್. ಸೊ ಕನ್ನಡ ರಿಯಾಲಿಟಿ ಶೋ, ಹಿಂದಿ ರಿಯಾಲಿಟಿ ಶೋ, ಇದನ್ನ ಎರಡನ್ನ ಕಂಪೇರ್ ಮಾಡಿದಾಗ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕಷ್ಟ ಆಯ್ತು ಅನ್ನೋ ತರ ಇದ್ರೆ ಯಾವ್ದಾದ್ರು ಸಿಚುವೇಶನ್ ಇದೆಯಾ ನಿಮ್ಗೆ? ಕಷ್ಟ ಆಯ್ತು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಕನ್ನಡ ರಿಯಾಲಿಟಿ ಶೋಸ್ ಅಲ್ಲಿ ಹಾಡ್ತಿದ್ವಿ, ನಮ್ದೇ ಭಾಷೆ ಆಗಿತ್ತು. ಅಲ್ಲಿ ಅಂದ್ರೆ ಒಂದಿಷ್ಟು ಅಂದ್ರೆ ನಾವು ಸ್ಕ್ರೀನ್ ಅಲ್ಲಿ ಏನ್ ಬರ್ತೀವಿ ಅದ್ರ ಹಿಂದೆ ಸ್ವಲ್ಪ ಶ್ರಮ ಅಂತೂ ಇದ್ದೇ ಇರುತ್ತೆ. ಸೊ ಲೇಟ್ ನೈಟ್ ಕೂತು ಲಿರಿಕ್ಸ್ ಬರೀತಿದ್ವಿ. ಸೊ ಅದೆಲ್ಲ ತುಂಬಾ ಶ್ರಮ ಎಲ್ಲ ನಾವು ಪಡ್ತಿದ್ವಿ. ರಿಹರ್ಸಲ್ಸ್ಗೆ ಹೋಗೋದು, ರಿಹರ್ಸಲ್ ಮುಗಿದ ತಕ್ಷಣ ನಾವು ಸಾಂಗ್ಸ್ ಒಂದ್ ಕಡೆ ನೋಡ್ಬೇಕು, ಆಮೇಲೆ ಎಂಟರ್ಟೈನ್ಮೆಂಟಿಗೆ ಏನ್ ಮಾಡೋದಂತ ನೋಡ್ಬೇಕು. ಅದೆಲ್ಲ ಫುಲ್ ಶ್ರಮ ಪಡ್ತಿದ್ವಿ. ಹಾಗೆ ಸೋನಿಯಲ್ಲೂ ಹಾಗೆ ನಾನು ಅಂದ್ರೆ ಅಲ್ಲಿ ಸಾಂಗ್ ಬಗ್ಗೆ ಆಗಿರ್ಬೋದು, ಮತ್ತೆ ಅಲ್ಲೂ ನಾನು ಸ್ವಲ್ಪ ಎಲ್ಲ ಮಾಡ್ತಾ ಇದ್ದೆ. ಸೊ ಅದಕ್ಕಾಗಿರ್ಬೋದು ನಾವು ಸ್ಕ್ರೀನ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತೇನೋ ಬರ್ತೀವಿ, ಬಟ್ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ಸೊ ಒಂದ್ ಇಮಿಟೇಟ್ ಯಾವ್ದಾದ್ರು ಒಂದು ನಾನು ಮಿಮಿಕ್ ಅಂದ್ರೆ ನೇಹಾ ಕಕ್ಕರ್ ಮೇಡಮ್ ಅವ್ರದ್ದು ಮಾಡಕ್ ಇಷ್ಟಪಡ್ತೀನಿ. ಅವರು ಒಬ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ದಿಯಾ, ಐ ವಾಂಟ್ ಟು ಸ್ಕ್ರೀಮ್ ಫಾರ್ ಯು. ದಿಯಾ, you are a gem. Diya, you are a gem. Awesome ಅಂತಾರೆ ಅವರು. ಸೊ ಐ ಥಿಂಕ್ ನನಗೆ ಈಗ ಪರ್ಫೆಕ್ಟ್ ಆಗಿ ಮಾಡಿಲ್ಲ ನಾನು. ಅಲ್ಲ, ಈ ತರನು ದಿಯಾ ಇರ್ತಾರ ಅನ್ನೋದು ನನಗ್ ಡೌಟ್. ಅವಾಗಿಂದ ನೋಡಿದ್ದು ಈ ದಿಯಾನ ನಾನು ಅಂತ. ಸೊ ಅವ್ರದ್ದೊಂದು ಚಿಕ್ಕ ಮಿಮಿಕ್ ಮಾಡಿದೆ. ಸೊ ಅಷ್ಟು ಪರ್ಫೆಕ್ಟ್ ಆಗಿ ಇಲ್ಲ, ಜಸ್ಟ್ ಟ್ರೈ ಮಾಡಿದೆ. ಸೊ ಇವಾಗ ಅವ್ರದ್ದು ನಿಮ್ಗೆ ಮಾಡೋದು, ಯಾಕಂದ್ರೆ ತುಂಬಾ ಟೈಮಿಂದ ಅವ್ರನ್ನ ನೋಡಿರಲ್ಲ. ಓಕೆ, ಸರಿಗಮದಲ್ಲಿ ಇದ್ದಂತ ಒಂದಷ್ಟು ಗೆಸ್ಟ್ಗಳಾಗ್ಲಿ, ಜೂರಿ ಮೆಂಬರ್ಸ್ ಆಗ್ಲಿ, ಅನುಶ್ರೀ ಮ್ಯಾಮ್ ಆಗ್ಲಿ, ಎಲ್ಲರನ್ನೂ ನೋಡಿರ್ತೀರಾ. ಸೊ ಅದ್ರಲ್ಲಿ ಒಬ್ರನ್ನ ಪರ್ಫೆಕ್ಟ್ ಆಗಿ ಇಮಿಟೇಟ್ ಮಾಡ್ಬೋದು ಅಂತ ಅನ್ನೋದು ಯಾರನ್ನ? ಒಂದೇ ಸೆಂಟೆನ್ಸ್ ಹೇಳ್ತೀನಿ, ಮನು ಅಕ್ಕದು. ಓಕೆ, ಒಂದೇ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.
ಮತ್ತೆ ಆಕ್ಚುಲಿ ಅನುಶ್ರೀಕನ್ ಮಿಮಿಕ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ, ಬಿಕಾಸ್ ಅವ್ರ ಎನರ್ಜಿ ಲೆವೆಲ್ ಮ್ಯಾಚ್ ಮಾಡಬೇಕು. ಸೊ ಅನುಶ್ರೀ ಮ್ಯಾಮ್ನ ಇಮಿಟೇಟ್ ಮಾಡೋದು ಕಷ್ಟ ಅಂತ ಹೇಳಿದ್ರಿ ನೀವು. ಸೊ ಅನುಶ್ರೀ ಮ್ಯಾಮ್ ಸೊಸೆ ಆಗ್ಲಿ ಅಂತ ಅವಾಗ್ಲೇ ನೀವು ಆಸೆ ಪಟ್ಟವರು. ಸೊ ಇವಾಗ ಅನುಶ್ರೀ ಮ್ಯಾಮ್ ಆಲ್ರೆಡಿ ಸೊಸೆ ಆಗಿದ್ದಾರೆ. ಸೊ ಈ ಸೊಸೆ ಸಾಂಗ್ ನಿಮ್ ಬಾಯರ ನಾವು ಕೇಳ್ಬೇಕು ಇವಾಗ. ಓಕೆ, ಸೊ ಅದು ಆಕ್ಚುಲಿ ಆ ಸಾಂಗ್ ಹೆಂಗ್ ಹುಟ್ಕೊಳ್ತು ಅದು ಹೇಳಿ ನನಗೆ ಇವಾಗ. ಸೊ ಅದೊಂದು ಆಕ್ಚುಲಿ ಫೋಕ್ ಬೇಸ್ಡ್ ಸಾಂಗ್, ಅದು ನಾ ಮುದುಕಿ ಆದರೇನಂತೆ ಅಂತ. ಸೊ ಅದನ್ನ ನಾವು ಅನು ಅಕ್ಕಾಗಿ ಕನೆಕ್ಟ್ ಮಾಡಿ ಸೊಸೆ ಅಂತ ಮಾಡ್ಕೊಂಡಿದ್ದು. ತುಂಬಾ ಅಂದ್ರೆ ಅದು ಆಮೇಲೆ ಜನರು ತುಂಬಾ ಇಷ್ಟಪಟ್ರು. ಆಕ್ಚುಲಿ ಅದ್ ರೆಕಾರ್ಡ್ಸ್ ಎಲ್ಲ ಆಯ್ತು, ತುಂಬಾ ವ್ಯೂಸ್ ಕೊಟ್ರು. ಸೊ ತುಂಬಾ ಎಲ್ರು ಆ ಸಾಂಗ್ ನ ಇಷ್ಟಪಡ್ತಾರೆ. ಈಗ್ಲೂ ನಾವ್ ಯಾವ್ದೋ ಸ್ಟೇಜ್ಗೆ ಹೋದ್ರೆ 2 ಸಾಂಗ್ ಕೇಳ್ತಾರೆ, ಅವ್ರ ಜನ ಡಿಮ್ಯಾಂಡ್ ಮಾಡ್ತಾರೆ 2 ಸಾಂಗು. ಒಂದು ಈ ನಾ ಮುದುಕಿ ಆದರೇನಂತೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಎಲ್ರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಇನ್ನೊಂದು ಹಿಂದಿಯಲ್ಲಿ ಹಾಡಿದ್ದು ಕೈಕೆ ಪಾನ್ ಬನಾರಸ್ ವಾಲಾ ಸಾಂಗು. ಎರಡನ್ನ ಎಲ್ಲಾ ಕಡೆ ಹೋದಾಗ ಅಪೇಕ್ಷೆ ಪಡ್ತಾರೆ. ಸೊ ಈಗ ನೀವು ಕೇಳ್ತಾ ಇದ್ದೀರಾ, ಸೊ ಹಾಡ್ತೀನಿ. ನಾ ಮುದುಕಿಯಾದರೇನಂತೆ ಇನ್ನು ಇರಾಕಿ, ನನ್ನ ಮಗನ 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 ಮದುವೆ ಮಾಡಾಕಿ, ನನ್ನ ಮಗ ಹರ್ಯಕ ಬಂದಾನೆ ಯವ್ವ, ನನ್ನ ಮಗ ಹರ್ಯಕ ಬಂದಾನೆ, ಮದುವೆ ಮಾಡ ಅಂತಾನೆ, ಕನ್ಯೆ ಹುಡುಕ ಅಂತಾನೆ, ನಾಳಿಂದ 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 ಕನ್ಯೆ ಹುಡುಕಾಕಿ, ನಾ ಕನ್ನಡಕ ಹಾಕೊಂಡು ನೋಡಾಕಿ, ಅಂದದ ಸೊಸಿನ ತರಾಕಿ, ಬೆಂಗಳೂರು ಬಸ್ಸು ಹತ್ತಾಕಿ, ಲಿಟಲ್ ಚಾಂಪ್ಸ್ಗೆ ಹೋಗಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ. ಯಾಕೆ ಅನುಶ್ರೀ ಅವ್ರೆ ನಮ್ಮ ಮನಿ ಸೊಸಿ ಆಗ್ಬೇಕಂದ್ರ ಅವರು ಮಕ್ಕಳನ್ನ ಮುದ್ದು ಮಾಡಾಕಿ, ಅಂದದ ನಗೆಯ ಬೀರಾಕಿ, ಮಾತಲ್ಲೇ ಮೋಡಿ ಮಾಡಾಕಿ, ಕಣ್ಣಲ್ಲೇ ಪ್ರೀತಿ ತೋರಾಕಿ, ಈಗಲೇ 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 ಫಿಕ್ಸು ಮಾಡಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ನಮ್ಮನಿ ಸೊಸೆಯಾಗಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ನಮ್ಮನಿ ಸೊಸೆಯಾಗಿ. ಸೊ ಇವಾಗ ಸೊಸೆ ಆಗಿರೋದು ಕಂಫರ್ಟೇಬಲ್ ಇದೆಯಾ ನಿಮ್ಗೆ? ನೀವು ಸೊಸೆ ಆಗ್ಬೇಕು ಅಂತ ಆಸೆ ಪಟ್ರಿ, ಇವಾಗ ಇನ್ಯಾರ್ದೋ ಮನೆ ಸೊಸೆ ಅವ್ರು ಆಗಿದ್ದಾರೆ. ಸೊ ಆ ಪೇರ್ ಬಗ್ಗೆ ಏನ್ ಹೇಳ್ತೀರಾ ಅಂತ? ಆ ಪೇರ್ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ಮೊನ್ನೆ August 28 ಆಯ್ತು ಮ್ಯಾರೇಜು. ಸೊ ಆತರ ಏನಿಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಅನು ಅಕ್ಕನ್ ಮದ್ವೆ. ಸೊ ಅವ್ರ ಪೇರ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಎಲ್ರಿಗೂ ಗೊತ್ತಿದೆ. ಚೆನ್ನಾಗಿದೆ. ಸೊ ಹೋಗಿದ್ರ ಮದ್ವೆಗೆ? ಸೊ ಮದ್ವೆಗೆ ಹೋಗಿಲ್ಲ, ಬಿಕಾಸ್ ನಂಗೆ ಬೇರೆ ಶೋ ಇತ್ತು. ಸೊ ಮದ್ವೆಗೆ ಹೋಗಕ್ ಆಗಿಲ್ಲ, ಬಟ್ ಹಾಗೆ ವಿಶ್ ಮಾಡಿದೆ. ಸೆಟ್ಗೆ ಹೋಗಿದ್ದೆ ಆಮೇಲೆ. ಸೊ ಸೆಟ್ಗೆ ಹೋದಾಗ ವಿಶ್ ಮಾಡಿದೆ. ಸೆಟ್ಗೆ ಇವಾಗ್ಲೂ ಹೋಗ್ತಾ ಇರ್ತೀರಾ ನೀವು? ಹಾ, ಸೆಟ್ ನಂಗೆ ಅದ್ರಲ್ಲೂ ನಮ್ ಸರಿಗಮಪ ಸೆಟ್ ಅಂದ್ರೆ ತುಂಬಾ ಇಷ್ಟ. ಸೊ ಅವಾಗ ಅವಾಗ ಆ ಕಡೆ ಹೋದಾಗೆಲ್ಲ ಹೋಗಿ ಬರ್ತೀನಿ ಸೆಟ್ಗೆ ಹೋಗ್ತಾ ಇರ್ತೀರಾ. ಓಕೆ, ಸೊ ನಿಮ್ಗೊಂದು ನನ್ ಸೆಟ್, ನಾನ್ ಬೆಳ್ದಿರೋ ಸೆಟ್ ಅನ್ನೋ ಫೀಲ್ ಇನ್ನ ಇದೆ. ಸೊ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಸರಿಗಮಪ್ಪ ಸೆಟ್ ನಂದು ಅಂತ ನನ್ ಫೇವ್ರೆಟ್ ಸೆಟ್ ಅಂತ. ಓಕೆ, ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಸರಿಗಮ ಸ್ಟೇಜ್ ಆಬ್ವಿಯಸ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದೆ ನಿಮ್ ವಿಷಯದಲ್ಲಿ. ಸೊ ಈಗ ಒಂದು ಲಿಟಲ್ ಬಿಟ್ ಅಂತಂದ್ರೆ ಯಾವ್ದೋ ಒಂದು ನಿಮ್ ಫೇವ್ರೆಟ್ ಸಾಂಗ್, ಸೊ ಅದನ್ನ ಕೋಪದಲ್ಲಿ ಹಾಡ್ಬೇಕು, ಬೇಜಾರಲ್ಲಿ ಹಾಡ್ಬೇಕು, ದೆನ್ ಕೋಪದಲ್ಲಿ ಹಾಡ್ಬೇಕು. ಟ್ರೈ ಮಾಡ್ತೀರಾ? ಕೋಪದಲ್ಲಿ ಆಡ್ಬೇಕು, ಬೇಜಾರಲ್ಲಿ ಆಡ್ಬೇಕು, ದೆನ್ ನಗ್ತಾ 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 ಹಾಡ್ಬೇಕು. ಸೊ ಇದಕ್ಕೆ ನಾನು ಅಪ್ಪು ಸರ್ ಅವ್ರ ಸಾಂಗ್ ತಗೋತೀನಿ. ಆಬ್ವಿಯಸ್ಲಿ ಚಿಕ್ಕವರಿದ್ದಾಗ ಹಾಡಿದ ಸಾಂಗು ಕಾಣದಂತೆ ಮಾಯವಾದನು ತಗೋತೀನಿ. ಸೊ ಫಸ್ಟ್ ನಗ್ನಗ್ತಾ ಹಾಡ್ಬಿಡೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಈಗ ಬೇಜಾರಲ್ಲಿ ಆಡೋದಾದ್ರೆ ಹೆಂಗ ಆಡೋದು ಅಂದ್ರೆ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ದಿಯಾ ಅವ್ರಿಗೆ ಈಗ ಕೋಪ ಬರ್ಬೇಕು.
Okay. ಕೋಪ. ಸೊ ಕೋಪ ಸ್ವಲ್ಪ ಕಡಿಮೆ ನಮ್ದು, ನೋಡೋಣ. ಓಕೆ. ಸೊ ಕೋಪ ಅಂತ ಬಂದ್ರೆ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೂಪರ್. ಸೊ ಈ ಮಧ್ಯದಲ್ಲಿ ದಿಯಾ ಅವರೆಲ್ಲಾದ್ರೂ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದಿದ್ಯಾ? ಆಕ್ಟಿಂಗ್ ಕ್ಲಾಸಿಗೆ ಹೋಗಿಲ್ಲ, ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತೀನಿ. ಬಟ್ ಆಂಕರಿಂಗ್ ಎಲ್ಲ ನಂದು ಹಾಬಿ. ಸೊ ಆಂಕರಿಂಗ್ ಆಕ್ಟಿಂಗ್ ಅಂತ ಎರಡು ಬಂದಾಗ ಒಂದು ಹೊತ್ತು ಜಾಸ್ತಿ ಅಂತ ಯಾವ್ದಕ್ಕೆ? ಮೇನ್ ಹೊತ್ತು ನನ್ನ ಸಿಂಗಿಂಗಿಗೆ. ಇಲ್ಲ, ಅದೆರಡರಲ್ಲಿ ಅದೆರಡರಲ್ಲ, ಆಕ್ಟಿಂಗ್ ಮತ್ತೆ ಆಂಕರಿಂಗ್ ಅಲ್ಲಿ ಬಂದ್ರೆ ಆಂಕರಿಂಗ್ ಚೂಸ್ ಮಾಡಿದಿರಲ್ಲ. ಸೊ ಇವಾಗ ಅನುಶ್ರೀ ಮ್ಯಾಮ್ ಸರಿಗಮ ಹೋಸ್ಟ್ ಮಾಡ್ತಿಲ್ಲ, ದಿಯಾ ಅವ್ರು ಮಾಡ್ತಾ ಇದಾರೆ. ಹೋಸ್ಟ್ ಮಾಡಿ. ಸರಿಗಮಪ್ಪ ಯಾಕೆ ಹೋಸ್ಟ್ ಮಾಡೋಣ? ಇವತ್ತು ನಮ್ದು ಬಿಯಾಂಡ್ ಲಿಮಿಟ್ ಚಾನೆಲ್ ಅಲ್ಲಿ ಹೋಸ್ಟ್ ಮಾಡ್ಬೇಡ. ಓಕೆ, ಸಾರಿ, ನಿಮ್ಮ ಹೆಸರು ಕೇಳ್ಬೋದಾ? ಗಾಡ್, ನನ್ನ ಹೆಸರು ತೇಜಸ್ವಿನಿ. ಓಕೆ ಹೇಳಿದ್ರಲ್ಲ. ಓಕೆ. ಹಲೋ, ಎಲ್ರಿಗೂ ನಮಸ್ಕಾರ. ಬಿಯಾಂಡ್ ಲಿಮಿಟ್ ಚಾನೆಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಮ್ ಜೊತೆ ಇದ್ದಾರೆ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ತೇಜಸ್ವಿನಿ ಅವರು. ಸೊ ನನ್ನ ಕೆಲ್ಸಕ್ಕೆಲ್ಲೋ ನೀವು ಕೈ ಕೊಡ್ತೀರಾ ಅಂತ ಅನ್ಸ್ತಾ ಇದೆ. ನಮ್ಮ ಓನರ್ ನೋಡ್ಬಿಟ್ರೆ ಮೇ ಬಿ ದಿಯಾ ಅವ್ರು ಇರ್ಬೋದು, ನನಗ್ ಜಾಗ ಇಲ್ಲ ಅಂತ ಅನ್ಕೊಳ್ತಾರ ಅನ್ಸುತ್ತೆ. ಸೊ ಸೂಪರ್, ವೆಲ್ ಟ್ರೈ. ಮಾತ್ರ ಇಷ್ಟ ಆಯ್ತು. ಮೇ ಬಿ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ದೊಡ್ಡ ಆಂಕರ್ ಆಗಿ ನಾನು ನಿಮ್ಮನ್ನ ಆದಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಹೊತ್ತು ದಿಯಾ ಅವರು ಟ್ರೆಡಿಷನಲ್ ಆಗಿ ಕಲ್ಚರೇಟಿವ್ ಸಾಂಗ್ ನ ಹಾಡಿದ್ದೀರಾ. ಸೊ ಇವಾಗ ದಿಯಾ ಅವ್ರ ಬಾಯಲ್ಲಿ ನಾನು ಸ್ವಲ್ಪ ಪಾಪ್ ರ್ಯಾಪ್ ಆ ರೇಂಜಿಗೆ ಹಾಡು ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವ ಹಾಡು ಹೇಳ್ತೀರಾ ನನಗೋಸ್ಕರ? ನಾನು ಪಾಪ್ ರ್ಯಾಪ್ ಸಾಂಗ್ಸ್ ಹಾಡೋದ್ರ ಬದಲು ನಮ್ಮ ಕವಿತಾ ಕೃಷ್ಣಮೂರ್ತಿ ಅವರು ಒಂದು ಯೂನಿಕ್ ಆಗಿರೋ ಸಾಂಗ್ ಹಾಡಿದ್ದಾರೆ, ಫುಲ್ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ಹಾಡಕ್ಕೆ ಇಷ್ಟಪಡ್ತೀನಿ. Mombasa, ping pong, wee 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 wee, aki chiki laka chuk, rap chiki laka chiki jum, aki chiki laka chuk, rap chiki laka chiki jum. मैं ख्वाबों की शहजादी, मैं हूँ हर दिल पे छाई, बादल है मेरी जुल्फे, बिजली मेरी अंगड़ाई, बिजली की रानी मैं हूँ आई, बिजली की रानी मैं हूँ आई, कहते हैं मुझको हवा हवाई, हवा हवाई, हवा हवाई, हवा हवाई. ನನಗೆ ಬೈದ್ರು ಸಾಂಗ್ ಹೇಳಿದ್ರು ಒಂದು ಅರ್ಥ ಆಗಿಲ್ಲ. ಆಕ್ಚುಲಿ ತುಂಬಾ ಯೂನಿಕ್ ಆಗಿದೆ ಸ್ಟಾರ್ಟಿಂಗ್, ಸೀರಿಯಸ್ಲಿ. ಬಟ್ ಟ್ರೈ ಮಾಡೋದಿದೆಯಲ್ಲ, ಸೂಪರ್, ಚೆನ್ನಾಗಿ. ಥ್ಯಾಂಕ್ ಯು, ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ. ಥ್ಯಾಂಕ್ ಯು. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಸೊ ನಮ್ಮ ಫ್ಯಾಮಿಲಿಲಿ 6 ಮೆಂಬರ್ಸ್ ಇದ್ದೀವಿ, ಅಜ್ಜ ಅಜ್ಜಿ. ಸೊ ಅಜ್ಜ ಅಜ್ಜಿ ಜೊತೆ ಅಂತೂ ನಾವು ಯಾವಾಗಲೂ ಆಟ ಆಡ್ತಾ ಅವ್ರ ಜೊತೆ ಫುಲ್ ತುಂಬ ಒಳ್ಳೊಳ್ಳೆ ಮೆಮರೀಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಪಪ್ಪ ಅಮ್ಮ ಅಂತ ಬಂದರೆ ಅವ್ರು ಯಾವಾಗಲೂ ನಂದು ಒಂದು ಇವೆಂಟ್ ಇದ್ದರೆ ಎಲ್ಲ ಜೊತೆಗೆ ಬರ್ತಾರೆ, ಫುಲ್ ಸಪೋರ್ಟ್ ಮಾಡ್ತಾರೆ, ಎಲ್ಲ ಸಜೆಸ್ಟ್ ಮಾಡ್ತಾರೆ ಹೀಗೆ ಮಾಡ್ಬೋದು ಅಂತ. ಸೊ ಫುಲ್ ಸಪೋರ್ಟ್ ಮಾಡ್ತಾರೆ. ಆವಾಗಲೇ ಹೇಳಿದೆ ನಾನು, ಅವರೇ ಸಪೋರ್ಟ್ ಸಿಸ್ಟಮ್, ಅವರೇ ಅಜ್ಜ ಅಜ್ಜಿ ಅಂತ ಹೇಳಿದ್ರಿ. ಸೊ ಈಗ ಬೇಸಿಕಲ್ ನಾವು ಟಿಪಿಕಲ್ ಅಜ್ಜ ಅಜ್ಜಿನ ನೋಡ್ತೀವಿ. ಯಾಕೆ ಲೇಡೀಸಿಗೆ ಆ ಸ್ಟೇಜು, ಯಾಕೆ ಮಕ್ಕಳ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ ಅಪ್ಪ ಅಮ್ಮನಿಗೆ ಯಾವತ್ತಾದ್ರೂ ಕಿರಿಕ್ ಮಾಡಿದ್ದಿದ್ಯಾ ಅಜ್ಜ ಅಜ್ಜಿ? ಆ ಥರ ಮಾಡಿಲ್ಲ. ಬಿಕಾಸ್ ಒಂದು ಸ್ಟೇಜ್ ಅಂತ ಇದ್ದಾಗ ಅವರು ಅಂದರೆ ಆ ಸ್ಟೇಜಿಗೆ ಹೋಗೋದು ಎಷ್ಟು
ಕಷ್ಟ ಅಂತ ಅವರು ಅರ್ಥ ಮಾಡ್ಕೊಂಡು ಹೌದು ನೀನು ಇನ್ನೂ ಚೆನ್ನಾಗಿ ಬೆಳಿ, ಇನ್ನೂ ಚೆನ್ನಾಗಿ ಮಾಡು ಅಂತ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾವತ್ತು ಹೀಗೆ ಏನಕ್ಕೆ ಮಾಡ್ತೀರಾ ಸುಮ್ಮನೆ ಅಂತ ಯಾವತ್ತೂ ಅವ್ರು ಕೇಳಿದ್ದಿಲ್ಲ. ಅವ್ರು ಯಾವಾಗಲೂ ಇನ್ನಷ್ಟು ಮಾಡು ನಿಂಗೆ ನೆಕ್ಸ್ಟ್ ಯಾವ ಅಪಾರ್ಚುನಿಟಿ ಬಂದ್ರು ಬಿಡಬೇಡ, ಪರ್ಫಾರ್ಮ್ ಮಾಡು ಅಂತ ಅವ್ರು ಯಾವಾಗ. ಸರಿಗಮ ಸಿಗೋದಕ್ಕಿಂತ ಮುಂಚೆನೂ ಇದೇ ರೆಸ್ಪಾನ್ಸ್ ಇತ್ತಾ ಮನೆಯಲ್ಲಿ? ಹೌದು, ಅವಾಗ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದಾಗ್ಲೂ ಅಷ್ಟೇ ಅವ್ರು ಹಾಡು ಚೆನ್ನಾಗಿ ಮಾಡು ಅಂತ ಕಾಂಪಿಟೇಷನ್ಗೆ ಹೋಗ್ತಿದ್ದೆ, ಅವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಅಜ್ಜಿ ಅಂದ್ರೆ ಯಾವಾಗ್ಲೂ ಒಂಥರ ಸಪೋರ್ಟ್ ಇದ್ದಂಗೆ ಅವರು. ಸೊ ಯಾವಾಗ್ಲೂ ಅವ್ರು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ನಾನು ಯಾವಾಗಲೂ ಹೇಳಿದೆ, ಮೇನ್ ಆಗಿ ಸಿಂಗರ್ ಆಗಿ ನಾನು ಮುಂದುವರಿಬೇಕು ಅಂತ. ಅಂದ್ರೆ ಈ ಫಿಲ್ಮ್ ಸಾಂಗ್ಸ್ ಜೊತೆಗೆ ನಾನು ಕ್ಲಾಸಿಕಲ್, ನಾವು ಏನೇ ಹಾಡಿದ್ರು ಕ್ಲಾಸಿಕಲ್ ಒಂದು ಬೇಸ್ ಆಗಿರುತ್ತೆ, ಆ ಕ್ಲಾಸಿಕಲ್ ಮೇಲೆ ಇದೆಲ್ಲ ಚಾನೆಲ್ಸ್ ಆಗಿರುತ್ತೆ. ಸೊ ಕ್ಲಾಸಿಕಲ್ ಮೇನಾಗಿ ಕಲಿತು ಒಂದು ಒಳ್ಳೆ ಕ್ಲಾಸಿಕಲ್ ಹಾಗೆ ಫಿಲ್ಮ್ ಸಾಂಗ್ಸ್ ಎಲ್ಲ ಆಲ್ರೌಂಡ್ ಆಗಿ ಎಲ್ಲ ಜಾನರ್ಸು ಹಾಡುವಂಥ ಸಿಂಗರ್ ಆಗಬೇಕು, ಜೊತೆಗೆ ಜಡ್ಜ್ ಆಗಬೇಕು, ಎಲ್ಲನೂ ಒಟ್ಟಿಗೆ ತಗೊಂಡೋಗಿ ಆಲ್ರೌಂಡರ್ ಆಗಬೇಕು.